ಭಾರತೀಯ ಜನತಾ ಪಕ್ಷ ಧಾರವಾಡ 71 ಮತಕ್ಷೇತ್ರದ ವತಿಯಿಂದ ಅತಿವೃಷ್ಟಿಯಿಂದ ಹಾಳಾದಂಥ ಬೆಳೆ ಪರಿಹಾರ ಹಾಗೂ ಬಿದ್ದ ಮನೆಗಳಿಗೆ ಪರಿಹಾರ ಕೊಡಿಸುವಂಥ ಉದ್ದೇಶದಿಂದ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅಹೋರಾತ್ರಿ ಹಗಲು ರಾತ್ರಿ ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಒಂದು 8 ದಿನದ ಹಿಂದಗಡೆ ಮಳೆ ಅತಿವೃಷ್ಟಿ ಆದಂಥ ಹಾನಿಯನ್ನು ನಾವೊಂದು ನಿಯೋಗ ಭಾರತೀಯ ಜನತಾ ಪಕ್ಷದ ಒಂದು ನಿಯೋಗ ಮಾಡಿಕೊಂಡು ನಾವು ಮಾಜಿ ಶಾಸಕರಂಥ ಸೀಮಕ್ಕ ಮಸೂದಿಯವರು, ನಮ್ಮ ರೈತ ಮುಖಂಡರಂಥ ಗಂಗಾಧರ ಪಾಟೀಲ್ ಕುಲಕರ್ಣಿಯವರು ಆ ಒಂದು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಪರಿಸ್ಥಿತಿಯನ್ನು ನೋಡಿ ಭಾಳ ಒಂದು ದಯನೀಯ ಪರಿಸ್ಥಿತಿಯನ್ನು ನೋಡಿ ಭಾಳ ಕೆಟ್ಟ ಅನಿಸಿತ್ತು ನಮಗೆ. ಯಾಕೆ ಹೆಸರು ಮೊಳಕೆ ಹೊಡೆದಿದ್ದು ಹೊಲದಲ್ಲೇ ಮೊಳಕೆ ಹೊಡೆದಾವ, ಉದ್ದು ಸಹಿತ ಅದೇ ರೀತಿಯಾಗಿದೆ, ಸೋಯಾಬೀನ್ ಸರಿಯಾಗಿ ಕಾಯಾಗಿಲ್ಲ. ಇವೆಲ್ಲವನ್ನು ನೋಡಿದಾಗ ನಾವು ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದೀವಿ, ಆದಷ್ಟು ಬೇಗನೆ ಪರಿಹಾರ ಕೊಡ್ರಿ, ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ರೈತ ಸಂಕಷ್ಟದಲ್ಲಿದ್ದಾನೆ, ರೈತರ ಒಂದು ಬೆನ್ನೆಲುಬಾಗಿ ತಾವು ನಿಂದಿರಬೇಕು, ರೈತರ ಒಂದು ಕಣ್ಣೀರನ್ನು ಒರೆಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೀವಿ. ಇಲ್ಲಿವರೆಗಾದರೂ ಸಹಿತ ಈ ಸರ್ಕಾರ ಹಾಗೂ ಇಲ್ಲಿ ಜಿಲ್ಲಾಧಿಕಾರಿ ಹಾಗೂ ಇಲ್ಲಿ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಬರೀ ಸಮೀಕ್ಷೆ ಮಾಡಬೇಕು, ಜಂಟಿ ಸಮೀಕ್ಷೆ ಮಾಡಬೇಕು ಅಂತಂತ ಒಂದು ಹೇಳಿಕೆ ಕೊಡ್ತಾರೆ. ನಾವು ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದಾದರೂ ಪರಿಹಾರವನ್ನು ಕೊಡಿಸ್ತೇವೆ ಅಂತೇಳಿ. ನಮಗಿವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಮೇಲೆ ಸಂಶಯ ಬರಾಗತ್ತಂದ್ರೆ ಬರೀ ಮೀಡಿಯಾದ ಮುಂದೆ ಅಷ್ಟೇ ಇವರು ಕಾಲು ಬಿದ್ದು ಹೇಳ್ತಾರಂತ ನನಗನ್ಸಾಗತ್ತೈತೆ. ಯಾಕಂದ್ರೆ ಯಾವಾಗ ನೋಡಿದ್ರು ಸಿದ್ದರಾಮಯ್ಯ ಅವರು ಮಗ್ಗಲ್ದಾಗೆ ಇರ್ತಾರೆ. ಒಂದು ದಿನ ಕಾಲು ಬಿದ್ದು ಪರಿಹಾರ ಕೊಡ್ರಿ ಅಂತ ಕೇಳಿದ್ದೀನಿ, ನಾವು ನೋಡಿಲ್ಲ. ಮತ್ತು ಅದರ ಬಗ್ಗೆ ಸ್ಪಷ್ಟೀಕರಣನೂ ಕೊಟ್ಟಿಲ್ಲ. ಇವರು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ, ಆದಷ್ಟು ಶೀಘ್ರ ಅಂದ್ರೆ ನಾಳಿಂದ ನಾಳೆನೇ ನೀವು NDRF SDRF ನಾರ್ಮ್ಸ್ ಏನಿದೆಯೋ ಅದಕ್ಕೆ ನಾವೇನು ಹಿಂದಿನ ಯಡಿಯೂರಪ್ಪನವರು ಸರ್ಕಾರದವರು ಅದಕ್ಕೆ ದುಪ್ಪಟ್ಟು ಮಾಡಿ ಕೊಟ್ಟಿದ್ರು, ಆ ರೀತಿ ಎಕರೆಗೆ 50,000 ರೂಪಾಯಿಯನ್ನು ಅದಕ್ಕೆ ಮ್ಯಾಚಿಂಗ್ ಹಾಕಿ ತಾವು ರೈತರಿಗೆ ಅಕೌಂಟಿಗೆ ಇಮಿಡಿಯೇಟ್ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಭಾರತೀಯ ಜನತಾ ಪಕ್ಷ ಧಾರವಾಡ 71 ಮತಕ್ಷೇತ್ರದ ವತಿಯಿಂದ ಅತಿವೃಷ್ಟಿಯಿಂದ ಹಾಳಾದಂಥ ಬೆಳೆ ಪರಿಹಾರ ಹಾಗೂ ಬಿದ್ದ ಮನೆಗಳಿಗೆ ಪರಿಹಾರ ಕೊಡಿಸುವಂಥ ಉದ್ದೇಶದಿಂದ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅಹೋರಾತ್ರಿ ಹಗಲು ರಾತ್ರಿ ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಒಂದು 8 ದಿನದ ಹಿಂದಗಡೆ ಮಳೆ ಅತಿವೃಷ್ಟಿ ಆದಂಥ ಹಾನಿಯನ್ನು ನಾವೊಂದು ನಿಯೋಗ ಭಾರತೀಯ ಜನತಾ ಪಕ್ಷದ ಒಂದು ನಿಯೋಗ ಮಾಡಿಕೊಂಡು ನಾವು ಮಾಜಿ ಶಾಸಕರಂಥ ಸೀಮಕ್ಕ ಮಸೂದಿಯವರು, ನಮ್ಮ ರೈತ ಮುಖಂಡರಂಥ ಗಂಗಾಧರ ಪಾಟೀಲ್ ಕುಲಕರ್ಣಿಯವರು ಆ ಒಂದು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಪರಿಸ್ಥಿತಿಯನ್ನು ನೋಡಿ ಭಾಳ ಒಂದು ದಯನೀಯ ಪರಿಸ್ಥಿತಿಯನ್ನು ನೋಡಿ ಭಾಳ ಕೆಟ್ಟ ಅನಿಸಿತ್ತು ನಮಗೆ. ಯಾಕೆ ಹೆಸರು ಮೊಳಕೆ ಹೊಡೆದಿದ್ದು ಹೊಲದಲ್ಲೇ ಮೊಳಕೆ ಹೊಡೆದಾವ, ಉದ್ದು ಸಹಿತ ಅದೇ ರೀತಿಯಾಗಿದೆ, ಸೋಯಾಬೀನ್ ಸರಿಯಾಗಿ ಕಾಯಾಗಿಲ್ಲ. ಇವೆಲ್ಲವನ್ನು ನೋಡಿದಾಗ ನಾವು ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದೀವಿ, ಆದಷ್ಟು ಬೇಗನೆ ಪರಿಹಾರ ಕೊಡ್ರಿ, ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ರೈತ ಸಂಕಷ್ಟದಲ್ಲಿದ್ದಾನೆ, ರೈತರ ಒಂದು ಬೆನ್ನೆಲುಬಾಗಿ ತಾವು ನಿಂದಿರಬೇಕು, ರೈತರ ಒಂದು ಕಣ್ಣೀರನ್ನು ಒರೆಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೀವಿ. ಇಲ್ಲಿವರೆಗಾದರೂ ಸಹಿತ ಈ ಸರ್ಕಾರ ಹಾಗೂ ಇಲ್ಲಿ ಜಿಲ್ಲಾಧಿಕಾರಿ ಹಾಗೂ ಇಲ್ಲಿ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಬರೀ ಸಮೀಕ್ಷೆ ಮಾಡಬೇಕು, ಜಂಟಿ ಸಮೀಕ್ಷೆ ಮಾಡಬೇಕು ಅಂತಂತ ಒಂದು ಹೇಳಿಕೆ ಕೊಡ್ತಾರೆ. ನಾವು ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದಾದರೂ ಪರಿಹಾರವನ್ನು ಕೊಡಿಸ್ತೇವೆ ಅಂತೇಳಿ. ನಮಗಿವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಮೇಲೆ ಸಂಶಯ ಬರಾಗತ್ತಂದ್ರೆ ಬರೀ ಮೀಡಿಯಾದ ಮುಂದೆ ಅಷ್ಟೇ ಇವರು ಕಾಲು ಬಿದ್ದು ಹೇಳ್ತಾರಂತ ನನಗನ್ಸಾಗತ್ತೈತೆ. ಯಾಕಂದ್ರೆ ಯಾವಾಗ ನೋಡಿದ್ರು ಸಿದ್ದರಾಮಯ್ಯ ಅವರು ಮಗ್ಗಲ್ದಾಗೆ ಇರ್ತಾರೆ. ಒಂದು ದಿನ ಕಾಲು ಬಿದ್ದು ಪರಿಹಾರ ಕೊಡ್ರಿ ಅಂತ ಕೇಳಿದ್ದೀನಿ, ನಾವು ನೋಡಿಲ್ಲ. ಮತ್ತು ಅದರ ಬಗ್ಗೆ ಸ್ಪಷ್ಟೀಕರಣನೂ ಕೊಟ್ಟಿಲ್ಲ. ಇವರು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ, ಆದಷ್ಟು ಶೀಘ್ರ ಅಂದ್ರೆ ನಾಳಿಂದ ನಾಳೆನೇ ನೀವು NDRF SDRF ನಾರ್ಮ್ಸ್ ಏನಿದೆಯೋ ಅದಕ್ಕೆ ನಾವೇನು ಹಿಂದಿನ ಯಡಿಯೂರಪ್ಪನವರು ಸರ್ಕಾರದವರು ಅದಕ್ಕೆ ದುಪ್ಪಟ್ಟು ಮಾಡಿ ಕೊಟ್ಟಿದ್ರು, ಆ ರೀತಿ ಎಕರೆಗೆ 50,000 ರೂಪಾಯಿಯನ್ನು ಅದಕ್ಕೆ ಮ್ಯಾಚಿಂಗ್ ಹಾಕಿ ತಾವು ರೈತರಿಗೆ ಅಕೌಂಟಿಗೆ ಇಮಿಡಿಯೇಟ್ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ.